ತಾಲೂಕು ಭಾರತೀನಗರದ ಶ್ರೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ತಿರುಪತಿಗೆ ಅಕ್ಟೋಬರ್ 29ರಿಂದ ಹಮ್ಮಿಕೊಂಡಿರುವ ಪಾದಯಾತ್ರೆಯ ಅಂಗವಾಗಿ ಶ್ರೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಭಕ್ತಾದಿಗಳು ವಿಶೇಷ ಪೂಜೆ ಸಲ್ಲಿಸಿದರು. 100ಕ್ಕೂ ಹೆಚ್ಚು ಭಕ್ತಾದಿಗಳು ತಿರುಪತಿಗೆ ಪಾದಯಾತ್ರೆ ಹಮ್ಮಿಕೊಂಡಿರುವ ಹಿನ್ನೆಲೆಯಲ್ಲಿ ದೇವಸ್ಥಾನದ ವತಿಯಿಂದ ಅವರಿಗೆ ರಾತ್ರಿ ಊಟದ ವ್ಯವಸ್ಥೆಯನ್ನು ಕಲ್ಪಿಸಿ ಪಾದಯಾತ್ರಿಗಳಿಗೆ ವಿಶೇಷ ಪೂಜೆ ಕಲ್ಪಿಸಲಾಗಿತ್ತು. ಪಾದಯಾತ್ರಿಗಳು ದೇವಸ್ಥಾನದಲ್ಲಿ ಶನಿವಾರ ವಿಶ್ರಾಂತಿ ಪಡೆದು ಭಾನುವಾರ ಮುಂಜಾನೆ ಪಾದಯಾತ್ರೆಯನ್ನು ಹಮ್ಮಿಕೊಂಡರು. ಮುಂಜಾನೆ ತೆರಳುತ್ತಿದ್ದ ಪಾದಯಾತ್ರಿಗಳಿಗೆ ಕೆಎಂದೊಡ್ಡಿ ಯುವಕ ಮಿತ್ರರು ಬಾದಾಮಿ ಹಾಲು ಬಿಸ್ಕೆಟ್ ವಿತರಣೆ ಮಾಡಿ ಶುಭ ಹಾರೈಸಿದರು. ನಂತರ ಪಾದಯಾತ್ರಿಗಳು ಗೋವಿಂದನ ನಾಮ ಸ್ಮರಣೆ ಮಾಡುತ್ತಾ ಮುಂದೆ ಸಾಗಿದರು. ಈ ಸಂದರ್ಭದಲ್ಲಿ ವೆಂಕಟೇಶ್ವರ ಸೇವಾ ಟ್ರಸ್ಟ್ನ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ತಿರುಪತಿ ತಿರುಮಲ ಪಾದಯಾತ್ರೆಗೆ ಹೊರಡೋಕ್ಕೆ ತಯಾರಾಗಿದ್ದೀವಿ. ಮೊದಲಿಂದ 6 ವರ್ಷ ಆಯಿತು ನಾವು ಹೊರಡ್ತಾ ಇದ್ದೋ. ಈಗ ದೊಡ್ಡ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಿಂದ ಈ ವರ್ಷದಿಂದ ಸಂಕಲ್ಪ ಯಾಗ ಮಾಡಿ ಈಗ ನಾಳೆ 4 ಗಂಟೆಗೆ ಹೊರಡ್ತಾ ಇದ್ದೀವಿ. ನಾಳೆ ಬೆಳಗಿನ ಜಾವ 4 ಗಂಟೆಗೆ 29ನೇ ತಾರೀಕು ಬೆಳಗ್ಗೆ 4 ಗಂಟೆಗೆ ಹೊರಡ್ತಾ ಇದ್ದೀವಿ. ನಾವು ಈಗ ಇಲ್ಲಿಂದ ನಾವು ದುರ್ಗ ಒಂದು ಆಲ್ಟ್ ಮಾಡಿ ಕುಣಿಗಲ್ಗೆ ಹೋಗಿ ಕುಣಿಗಲ್ಲಿಂದ ಬಲರಾಮಣ್ಣವ್ರ ಜೊತೆ ಅಲ್ಲಿಂದ ಕುಣಿಗಲ್ಲಿಂದ ನಾವು 8ನೇ ತಾರೀಕು ದರ್ಶನಕ್ಕೆ 4,000 ಜನ ನಾವು ಹೋಗ್ತಾಯಿದ್ದೀವಿ. ಅದಕ್ಕೆಲ್ಲ ಬಲರಾಮಣ್ಣವರೇ ಸಾರಥ್ಯ. ಪ್ರತಿಯೊಂದು ಏನೇ ತಪ್ಪು ದೋಷಗಳಿಲ್ಲದಂತೆ ನಾವು 8ನೇ ತಾರೀಕು ದರ್ಶನ ಇದೆ ಅಂತ ಹೇಳಿದ್ದಾರೆ. ಅಷ್ಟು ದಿವಸದೊತ್ತಿಗೆ ನಾವು ತಲುಪ್ತೀವಿ. ಇಲ್ಲಿಂದ ನಾವು ಹೋಗೋದು 10 ದಿವಸ ಆಗಿದೆ. ಅದರ ಮುಂಚಿತವಾಗಿ ನಾವು ಹೋಗೋಕ್ಕೆ ಅವ್ರು ಬಿಟ್ಕೊಡಲ್ಲ. ದಿನಕ್ಕೆ ಮಿನಿಮಮ್ ಇಲ್ಲ ಅಂದರೂ 38ರಿಂದ 40 ಕಿಲೋಮೀಟ್ರ್ ಮಾತ್ರ ನಡೆಸ್ತಾರೆ. ಬೆಳಗಿನ ಜಾವ ಸ್ವಲ್ಪ ನಡೆಸ್ತಾರೆ, ಸ್ವಲ್ಪ ಸಂಜೆ ಹೊತ್ತು ನಡೆಸ್ತಾರೆ. ಇಷ್ಟು ಬಿಟ್ಟರೆ ಅವರು ಅತಿ ಕತ್ಲೆ ಆಗೋ ಗಂಟ ಬಿಟ್ಕೊಡೋದಿಲ್ಲ. ಒಟ್ಟಿಲ್ಲಿ ಇವಾಗ ನಮ್ಮ ಈ ವೆಂಕಟೇಶಣ್ಣವರು ಮತ್ತು ಸತೀಶಣ್ಣವರು, ಗಿರೀಶಣ್ಣವರು ಮತ್ತು ಅಣ್ಣವರು ಎಲ್ಲ ಸೇರಿ ನಮ್ಮ ಕೆಎಂದೊಡ್ಡಿಯಿಂದ ಈಗ ಮೊದಲನೇ ಬಾರಿಗೆ ಸಂಕಲ್ಪ ಯಾಗ ಮಾಡಿ ಈ ಸಾರಿ ಪ್ರೇರಣೆ ಮಾಡಿದರೆ ಒಂದು 75ರಿಂದ 80 ಸೀಟು ಇಲ್ಲಿಂದ ಪಾದಯಾತ್ರೆ ಮಾಡ್ತಾಯಿದ್ದೀವಿ. ಮುಂದಿನ ಇದರಲ್ಲಿ ಸಂಕಲ್ಪ ಇದ್ದಂತೆ, ಶ್ರೀನಿವಾಸನ ಸಂಕಲ್ಪ ಇದ್ದಂತೆ 100 ಜನ ಆಗಿ ಹೋಗುವಂತ ಆಸೆ ಪಡ್ತಾಯಿದ್ದೀವಿ. ನಿಮ್ಮ ಹೆಸರು? ವೆಂಕಟೇಶ್ ಅಂತ, ಸಬ್ಬನಹಳ್ಳಿಯವರು. ಇವರು ತಿರುಮಲ ತಿರುಪತಿ ಪಾದಯಾತ್ರೆ 18ನೇ ವರ್ಷದ ಯಾತ್ರೆಯನ್ನು ಕೈಗೊಳ್ತಾ ಇದ್ದೀರಿ. ನಮ್ಮ ಅಧ್ಯಕ್ಷರಾದ ವೆಂಕಟೇಶ್ ಅವರ ಜೊತೆಯಲ್ಲಿ ಅವರು ಈ ದಿವಸ ನಿಂತ್ಕೊಂಡು ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ತಮ್ಮೆಲ್ಲರಿಗೂ ಸಹ ವೆಂಕಟೇಶ್ವರನ ಶುಭಾಶೀರ್ವಾದವನ್ನು ಕೋರ್ತಾ ಏನು ಈ ಪಾದಯಾತ್ರೆಯನ್ನು ಕೈಗೊಳ್ತಾ ಇದ್ದೀರಿ, ಎಲ್ಲರೂ ಅತ್ಯಂತ ಯಶಸ್ವಿಯಾಗಿ ಪಾದಯಾತ್ರೆಯನ್ನು ಕೈಗೊಂಡು ಯಾರಿಗೂ ಸಹ ಅನಾರೋಗ್ಯ ಬಾಧೆಗಳು ಕಾಡದೇ ಇರಲಿ, ಯಾವುದೇ ವಿಧವಾದಂಥ ಕಷ್ಟಗಳು ಬರದೇ ಇರಲಿ, ಎಲ್ಲ ವಿಧವಾದಂಥ ಸುಖವನ್ನು ಕೊಟ್ಟು ನಿಮ್ಮ ಪಾದಯಾತ್ರೆ ಅತ್ಯಂತ ಯಶಸ್ವಿಯಾಗಿ, ಸಮೃದ್ಧಿಯಾಗಿ ಮತ್ತು ಯಶಸ್ವಿಯಾಗಿ ನೆರವೇರಲಿ ಅಂತ ಹೇಳಿ ನಾವು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಎಲ್ಲರೂ ಧರ್ಮಾರ್ಥ ಕಾಮ್ಯ ಮೋಕ್ಷ ಚತುರ್ವಿಧ